ಆಷಾಢ ಮಾಸದ ಮೊದಲ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿರುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು. ಚಾಮುಂಡಿ ಬೆಟ್ಟದ ದೇವಾಲಯದ ಆವರಣ ಇದೆ, ಸಂಪೂರ್ಣವಾಗಿ ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಬೆಳಿಗ್ಗೆ 4:30ರಿಂದಲೇ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗಿದೆ. ಬಳಿಕ 5:30ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ದೃಶ್ಯ ಗಮನಿಸ್ತಾ ಇರ್ಬೋದು. ದೇವಾಲಯದ ಸುತ್ತಲೂ ಕೂಡ ಬಹಳ ಪ್ರಮುಖವಾಗಿ ರಂಡ ಬೇರುಂಡ ಲಾಂಛನದಲ್ಲಿ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನು ಏರ್ಪಡಿಸಿರುವಂಥದ್ದು. ಈಗಾಗಲೇ ಮೇಲ್ಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಅಂತೇಳಿ. ಈಗಾಗಲೇ ಏನು ಬೆಳಿಗ್ಗೆ 5 ಗಂಟೆಯಿಂದಲೇ ಚಾಮುಂಡಿ ಬೆಟ್ಟಕ್ಕೆ ಈಗ ಏನು ಮೆಟ್ಲ ಮೂಲಕಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರ್ತಾ ಇದ್ದಾರೆ. ಇಡೀ ದೇವಾಲಯ ಕೂಡ ವಿವಿಧ ಬಗೆಯ ಹೂಗಳಿಂದ ಈಗಾಗಲೇ ಶೃಂಗಾರಗೊಂಡಿರುವಂಥದ್ದು. ಆಷಾಢ ಮಾಸಕ್ಕೆ ಮೊದಲ ಶುಕ್ರವಾರ ಇವತ್ತು ಕೂಡ ಲಕ್ಷಾಂತರ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಈಗಾಗಲೇ ಹರಕೆಲ್ಲ ಕಟ್ಕೊಂಡಂತಹ ಭಕ್ತರೆಲ್ಲರೂ ಕೂಡ ಚಾಮುಂಡಿ ತಾಯಿಯ ದರ್ಶನ ಪಡೆದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಈಗಾಗಲೇ ಇವತ್ತು ಬೆಳಿಗ್ಗೆ 5 ಗಂಟೆ 5:30ರಿಂದ ರಾತ್ರಿಯವರೆಗೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಆಷಾಢ ಮಾಸದ 4 ವಾರಗಳು ಜೊತೆಗೆ ವರ್ಧಂತಿಯ ದಿನ ಒಟ್ಟು 5 ವಾರಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರೋ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ಬಾರಿ ಮುಂಜಾನೆ 5:30ರಿಂದ ಬೆಳಿಗ್ಗೆ 10 ಗಂಟೆವರೆಗೆ ಮಾತ್ರ VVIPಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 10 ಗಂಟೆ ಬಂದ ನಂತರದಲ್ಲಿ ಅವರಿಗೆ ಅವಕಾಶ ಕೊಡಲಾಗಿಲ್ಲ. ಜನಜಂಗುಳಿ ತಪ್ಪಿಸಬೇಕು, ಜೊತೆಗೆ VVIPಗಳ ಜೊತೆ ಬರುವಂತಹ ಜನರ ತಪ್ಪಿಸುವ ಉದ್ದೇಶದಿಂದ ಮುಂಜಾನೆ 5:30ರಿಂದ 10 ಗಂಟೆವರೆಗೆ ಮಾತ್ರ ಏನು VVIPಗಳಿಗೆ ದರ್ಶನ ಕೊಡಲಾಗಿದ್ದು. ಇಡೀ ದೇವಸ್ಥಾನ ಇವತ್ತು ವಿಶೇಷವಾದಂತಹ ಹೂಗಳಿಂದ ಅಲಂಕಾರಗೊಂಡಿರುವಂಥದ್ದು. ದೃಶ್ಯ ಸಾಮರಸ್ಯ ಗೊತ್ತಾಗುತ್ತೆ. ಈಗಾಗಲೇ ಏನು ಚಾಮುಂಡಿ ತಾಯಿಯ ದರ್ಶನ ಪಡೆದು ಈಗಾಗಲೇ ಸರತಿ ಸಾಲಿನಲ್ಲಿ ಬರುವಂತಹ ಜನರು ಕೂಡ ಬೆಳಿಗ್ಗೆಯಿಂದಲೇ ಕೂಡ ಏನು ಮೆಟ್ಟಿಲುಗಳ ಮೂಲಕ ಇರ್ಬೋದು, ಈಗಾಗಲೇ ಬೆಟ್ಟಕ್ಕೆ ಬರುವಂತಹ ಖಾಸಗಿ ಬಸ್ ವಾಹನಗಳಿಗೆ ನಿಷೇಧವನ್ನು ಹೇರಲಾಗಿದೆ. KSRTC ಬಸ್ನ ಮೂಲಕವಾಗಿ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಬೆಟ್ಟಕ್ಕೆ ಬಂದು ಈಗಾಗಲೇ ದರ್ಶನ ಪಡಿತಾ ಇರುವಂಥದ್ದು. ಮತ್ತೊಂದು ಚಾಮುಂಡಿ ತಾಯಿಗೆ ಇವತ್ತು ಮಹಾಲಕ್ಷ್ಮಿ ಅಂದರೆ ಉತ್ಸವ ಮೂರ್ತಿಗೆ ನಾಗಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ವಿಶೇಷವಾದಂತಹ ಹೂಗಳಿಂದಲೂ ಕೂಡ ಇಡೀ ಚಾಮುಂಡಿ ಬೆಟ್ಟದ ಆವರಣ ಇರ್ಬೋದು. ಜೊತೆಗೆ ಇವತ್ತು ಕೂಡ ಸಾಕಷ್ಟು ಗಣ್ಯರು ಕೂಡ ಬಂದು ಬೆಟ್ಟದಲ್ಲಿ ದರ್ಶನ ಪಡೆಯುತ್ತಿದ್ದಾರೆ. ಸೊ ಹೀಗಾಗಿ ಬರುವಂತಹ ಭಕ್ತರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಈ ಬಾರಿ 2,000 ರೂಪಾಯಿಯ ಟಿಕೆಟ್ನ ಮೂಲಕವಾಗಿ ನೇರ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸಾರ್ವಜನಿಕರಿಗೆ ಅದರಲ್ಲೂ ಕೂಡ ಭಕ್ತರು ಬರುವಂತಹ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಚಾಮುಂಡಿ ಬೆಟ್ಟದಲ್ಲಿ ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಹಳ್ಳಿ, ಕನ್ನಡ, ಮೈಸೂರು.